ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಒಂದು ಜೊತೆ ಕಡಸ್ಗಳಿದ್ದಾವೆ ಇಲ್ಲಿ. ಇವರು ಸಾಕಿರೋ ಜಾಗ ಕೇಳಿದ್ದಕ್ಕೆ ನಮಗೆ ಒಂಥರ ಖುಷಿ ಆಯಿತು. ಯಾಕೆಂದರೆ ಒಂದು ಟೌನಲ್ಲಿ ಒಂದು 2-4 ಇರ್ತಕ್ಕಂಥ ಒಂದು ಕಡಸ್ಗಳನ್ನು ಖುಷಿಯಾಗೆ ಒಂದು ಸಾಕ್ತಿದ್ದಾರೆ ಅಂತಂದರೆ ನಮಗೆ ಅದಕ್ಕಿಂತ ಬೇರೆ ಖುಷಿನೇ ಇಲ್ಲ. ಯಾಕೆಂದರೆ ಆ ಲೆಕ್ಕಾಚಾರಕ್ಕೆ ಸಾಕಿರ್ತಕ್ಕಂಥ ದನ. ಯಾಕೆಂದರೆ ಎಲ್ಲೇ ಆಗಲಿ ಹೋದ ತಕ್ಷಣ ಕೆಲವ್ರು ಏನಂತಾರೆ ಅಂದರೆ ಏನು ಸಾಕ್ತೀವಪ್ಪ ಅದಕ್ಕೆಲ್ಲ ಖರ್ಚು ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತ ಹೇಳ್ತಾರೆ. ಇವರೊಬ್ಬರು ರೈತರು ಸಾಕಿದ್ದಾರೆ. ಆ ರೈತರು ಸಾಕಿರೋಂಥ ರೀತಿ ಇದೆಯಲ್ಲ ಆ ಜಾಗದಲ್ಲಿ ಹೆಂಗೆ ಅಂತ ಕೇಳೋಣ ಬನ್ನಿ. ಫಸ್ಟ್ ಅವ್ರನ್ನೇ. ಯಜಮಾನ್ರೇ ನಮಸ್ತೆ, ಏನು ನಿಮ್ಮ ಹೆಸರು? ಶೇಷ ಅಂತ. ಯಾವ ಊರವ್ರು ತಾವು? ಮಳವಳ್ಳಿ ಅವರೇ? 5ನೇ ವಾರ್ಡು. ಹೌದಾ? ಈ ಟೌನ್ ಒಳಗಡೆ ಇಂಥ ದನ ಸಾಕೊಂಡಿದ್ರಲ್ಲ, ಏನು ಪರ್ಪಸ್ಗೆ? ಸಿಟಿಲಿನೂ ಹಳ್ಳಿ ರೈತರಂಗೆ ನೀವಿರೋದು. ಓಕೆ, ಈಗ ಇವು ಎಷ್ಟು ದಿನದಿಂದ ನೀವು ಸಾಕೊಂಡಿರೋದು? ಇವು ಸಾಕ್ತಾ ಇದ್ದೀರಾ? ಈ ದನಗಳು ಬಂದು ಎಷ್ಟು ದಿನ ಆಯಿತು? ಅಂದರೆ ನೀವೇ ಕೂಟ ಮಾಡಿದ್ದಾ? ಕೂಟ ಹಿಂಗೆ ಅವಳಿ ಜವಳಿ ಥರನೇ ಕೂಟ ತಂದಿದ್ರಿ? ಹಿಂಗೆ ಅವಳಿ ಜವಳಿ ಥರನೇ ಕೂಟ ತಂದಿದ್ರಿ? ಓಕೆ. ಇವಾಗ ಈ ಕೂಟನ ಹಿಂಗಿರುವಂಗೆ ತಂದು ಈಗ ಇಷ್ಟು 1-1.5 ವರ್ಷದಿಂದ ಮೇಯಿಸಿ ಮಾಡಿದ್ರಲ್ಲ, ಬೆಳವಣಿಗೆ ಸಂತೋಷವಾಗಿ ವ್ಯವಸಾಯ. ಈ ದನಗಳಲ್ಲಿ ನೀವೆಲ್ಲ ವ್ಯವಸಾಯ ಮಾಡಿದ್ದೀರಾ? ಗಾಡಿ ಕೆಲಸ, ವ್ಯವಸಾಯ ಪ್ರತಿಯೊಂದೂ? ಅಥವಾ ಬರೀ ಶೋಕಿಗೆ ಸಾಕಿದ್ದೀನಿ ಆ ಥರ ಎಲ್ಲ ಏನಿಲ್ಲ? ಎಲ್ಲಿಗೆ ಬೇಕಾದ್ರೂ ಬಿಟ್ಟರು ಹೋಯ್ತವೆ, ಹಂಗಾಗಿ ಏನು ತೊಂದರೆ ಏನಿಲ್ಲ. ಓಕೆ. ಈ ಸಿಟಿ ಒಳಗಡೆ ಇಷ್ಟೆಲ್ಲ ಸಾಕೋದಕ್ಕೆ ಮತ್ತು ವಾಕಿಂಗ್ ಬಿಡೋದಕ್ಕೆ, ವ್ಯವಸಾಯಕ್ಕೆ ಹೋಗೋದಕ್ಕೆ ಎಲ್ಲ ತೊಂದರೆ ಏನಿಲ್ವಾ ನಿಮಗೆ? ಗಾಡಿ ಕಟ್ಕೊತೀವಿ, ಮೇವು ಕುಯ್ಕೊಬ್ರಕ್ಕೆ ಹೋಗ್ತೀವಿ. ಏನು ಹೋಗಲ್ಲ, ಇದೇ ಕೇಸ್ಗಳು ಇಟ್ಟಮಿ ಎಳ್ಳಾಗೆ ಗಾಡಿ ಕಟ್ಕೊಂಡು ಮೇವು ಕುಯ್ಕೊಬ್ರು ಮಾಮೂಲಿ ವಾಕ್ ಮಾಡ್ದಂಗೆ ಆಯ್ತು. ಮೇವು ಕುಯ್ಕೊತೀವಿ, ಏರಾಕ ಬರ್ತೀವಿ. ಆತಿಂದ ದಿನಕ್ಕೊಂದು ರೌಂಡ್ ಆರು ಹೋಗಿ ಬಂದೇ ಬರ್ತೀರಾ? ವ್ಯವಸಾಯ ಇದ್ದಿನ ಮನೆ ಪಣೆ ಹೊಡ್ಕೋದು ಅವು ಇವು ಸಣ್ಣ ಪುಟ್ಟ ನಮ್ಮ ಕೆಲಸಗಳು ಮಾಡ್ಕೊತೀವಿ. ಇನ್ನೇನು ಬೇರೆಯವ್ರಿಗಂತೂ ಕಟ್ಕೊ ಹೋಗೋದಿಲ್ಲ. ಓಕೆ. ಈಗ ನೀವೆಲ್ಲ ಕೂಲಿ ಗಿಲಿಗೆ ಆ ಥರ ಎಲ್ಲ ಏನು ಹೋಗೋದಿಲ್ಲ? ಓಕೆ. ವ್ಯವಸಾಯ ನಾವು ಮಾಡ್ಕೊಂಡು. ಓಕೆ. ಈಗ ಇವನ್ನ ಸಾಕಿದಿರಲ್ಲ, ಈಗ ಅಥವಾ ಇದನ್ನು ವ್ಯವಸಾಯ ಮಾಡಬೇಕು ಅಂತಲೇ ಸಾಕಿರೋದಾ ಅಥವಾ ಎಲ್ಲರ ಶೋಕಿಗೆ ಕಮಿಟಿಗೆ ಬಿಡಬೇಕು ಆ ಥರ ಏನಾರು ಹುಚ್ಚಿದೆಯಾ? ಶೋಕಿಗೆ ವ್ಯವಸಾಯಕ್ಕೆ ಎಲ್ಲಕ್ಕೂ ಸೇರಿ ನಮ್ಮ ರೈತರ ಮನೇಲಿ 1-2 ದನ ಇದ್ದರೆ ನಮ್ಗೆ ನಿದ್ದೆ ಬರುತ್ತೆ. ಹಂಗೆ. ಓಕೆ. ಇವು ಎಲ್ಲೆಲ್ಲಿ ಕಮಿಟಿಗೆ ಬಿಡ್ತೀರಾ ನೀವು? ಬಿಟ್ಟಿದ್ದೀರಾ? ಹಾಂ. ಹೋದ ವರ್ಷ ಇಲ್ಲಿ ಪ್ರೈಸ್ ಆಗಿದ್ವಾ? ಹೋದ ವರ್ಷ ಇಲ್ಲಿ ಪ್ರೈಸ್ ಆಗಿದ್ದೋ ಹಾಲಲ್ಲಿ? ಹೋದ ವರ್ಷ 2 ಈ ವರ್ಷ 4 ಬಂದಿರೋದು ಇವು? ಓಕೆ. ಈ ವರ್ಷನೂ ಮುಡುಪ್ತಾರಲ್ಲಿ ಆಗವೆ ಪ್ರೈಸು? ಹೋದ ವರ್ಷ ಹೊಡೆದಿರಲಿಲ್ಲ. ಫಸ್ಟ್ ಇದೇ ಜಾತ್ರೆಗೆ ಬಿಟ್ಟಿದ್ರಿ 2 ಇಲ್ಲಿ ಪ್ರೈಸ್ ಆದೋ? ಈ ಸತಿ ಮುಡುಪ್ತಾರಲ್ಲಿ ಪ್ರೈಸ್ ಆಗವೆ. ಆಮೇಲೆ ಅದು ಬಿಟ್ರೆ ಇಲ್ಲಿಗೆ ಹಂಗೆ. ಓಕೆ. ಈಗ ಈ ಜಾತ್ರೆಗಳಿಗೆಲ್ಲ ಈ ಥರ ಹೋಗಿ ಬರ್ತೀರಲ್ಲ, ಖರ್ಚಿನ ಲೆಕ್ಕ ಹಾಕ್ತೀರಾ? ಖರ್ಚು ಲೆಕ್ಕಕ್ಕೆ ಬರಲ್ಲ. ಅಂತ ಇಲ್ಲ, ಮನೇಲಿ ಸಾಕ್ಬೇಕು. ಒಬ್ರು 20 ಲಕ್ಷ ರೂಪಾಯಿ 50 ಲಕ್ಷ ಕಾರ್ ತಗೊಂಡ್ಬಿಡ್ತಾರೆ, ಆದಾಯ ಏನು ಬರೋದಿಲ್ವಲ್ಲ. ಹಂಗೆ ಸೋಟಿಗೆ ಹಂಗ ನಮ್ಗೆ ಇದೊಂಥರ ಸೋಟಿ ಆ ಥರ. ಓಕೆ. ಈಗ ಈ ದನಗಳನ್ನು ನೀವು ಸಾಕಿ ಇಷ್ಟೆಲ್ಲ ಶೋಕಿ ಮಾಡ್ತೀರಾ, ವ್ಯವಸಾಯ ಮಾಡ್ತೀರಾ, ಎಲ್ಲ ಮಾಡ್ತೀರಲ್ವಾ? ಈಗ ಈ ಜಾತ್ರೆಗೆ ಬಂದಿದ್ದೀರಾ, ನಿಮಗೆ ಈ ಜಾತ್ರೆಯಲ್ಲಿ ಗಿರಾಕಿ ಇದ್ದಾರೆ ಅಂತ ಅನ್ನಿಸ್ತಿದ್ಯಾ? ವ್ಯಾಪಾರ ಶೋಕಿ ಮಾಡೋರು ಯಾರು ಹಂಗೆ ಅಲ್ಲ, ಯಾಕೆಂದರೆ ತುಂಬ ರೈತರು ಮನೆ ರೈತರು ದನಗಳು ಈಗ ಇಲ್ಲಿ ಬಂದವೆ. ಆದರೆ ಎಲ್ಲೂ ಕೂಡ ಒಂದು ಗೊಂತಲ್ಲೂ ಕೂಡ ಒಂದು ಗಿರಾಕಿ ಕಾಣಿಸ್ತಿಲ್ಲ. ಹೇಗೆ ಅನ್ಸುತ್ತೆ ನಿಮಗೆ? ಈ ವರ್ಷ ಗಿರಾಕಿ ಇದ್ದಾರೆ ಅನ್ಸುತ್ತಾ ಇಲ್ಲ ಗಿರಾಕಿ ಕಡಿಮೆ ಅನ್ಸುತ್ತಾ? ಆ ಥರ ಆದರೆ ಸಾಕೋಕೆ ಆಗಲ್ಲ. ಮಾರಲೇಬೇಕು, ಇದ್ರ ಲಾಭ ಮಾಡಬೇಕು ಅನ್ನೋದಾದರೆ ಅಲ್ಲ. ಇವಾಗ ಬೇರೆಯವರು ದನಗಳು ತಗೊಳ್ಳೋದಕ್ಕೆ ಗಿರಾಕಿಗಳೇ ಕಡಿಮೆ ಅಲ್ವಾ ಈ ವರ್ಷ? ಗಿರಾಕಿ ಕಡಿಮೆ. ಕೆಲವರು ಸಾಕನಾರ್ದಕ್ಕೆ ಅರ್ಧ ತಗೊಂಡಿಲ್ಲ, ಬಾಳ್ಗೆಡ್ಬೇಕಾಯ್ತದೆ, ಬಂಡವಾಳ ಹಾಕ್ಬೇಕು, ಏನಕ್ಕೆ ಹಾಕ್ಬಿಟ್ರು ನೋಡ್ತವ್ರಿಲ್ಲ ಅನ್ನೋದೊಂದು ಉದ್ದೇಶದಲ್ಲಿ ಎಷ್ಟೋ ಜನ ಬಂದ್ಬಿಡೋರು. ಆ ಥರ ನಾವು ಕಾಲದಿಂದ ಅದರಲ್ಲೇ ಬಂದ್ಬಿಟ್ಟೇ ಅದೇ ಮಾಡಬೇಕು ಹಂಗೆ. ಓಕೆ. ಯಾರಾದರೂ ಕೇಳಿದ್ರೆ ಕೊಡ್ತೀರಾ ಇವು? ನಿಮ್ಮ ಮೊಬೈಲ್ ನಂಬರು? 74 11 11 56 49. ನೋಡ್ತಾ ಇರೋ
ಯಾವ ನಂಬರ್ಗೆ ಮಾಡಿದ್ರು ಸಿಗ್ತವೆ. ಒಟ್ಟಿನಲ್ಲಿ ಯಾರೇ ರೈತರು ಕೇಳಿದ್ರು ಕೂಡ ಕೊಡ್ತೀರಾ. ಏನು ಹೇಳ್ತಾ ಇದ್ದೀರಾ ಬೆಲೆ ನೀವು? ನಾವು 3.25 ಲಕ್ಷ ಹೇಳ್ತಾರೆ. 3.25 ಲಕ್ಷ ಹೇಳ್ತಾ ಇದ್ದೀರಾ. ಬಂದು ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಕೊಡ್ತೀರಾ. ಓಕೆ, ಈಗ ಈ ಜಾತ್ರೆ ಮಾಡ್ತಾ ಇದ್ದೀರಲ್ವಾ, ಈಗ ಈ ಜಾತ್ರೆಯಲ್ಲಿ ನಿಮ್ಗೆ ಅನ್ನಿಸ್ತಂಗೆ ಹಳೆ ಕಾಲದಲ್ಲೂ ಇದೇ ಥರ ನಡೀತಿತ್ತಾ? ಇನ್ನೂ ಜೋರಾಗಿ ನಡೀತಿತ್ತು. ಆದರೆ ಈ ಪ್ರೈಜು ಗೀಜು ಕಮಿಟಿ ಇರಲಿಲ್ಲ. ಹಾಂ, ಎಲ್ಲೋ ಸ್ವಲ್ಪ ಯಾವುದಾದ್ರು ಮೃತ್ಯರ ಪಡ್ತಾರೆ ಅಲ್ಲಿತ್ತು. ಈಗ ಎಲ್ಲ ಜಾತ್ರೆನೂ ಶುರುವಾಗಿದೆ. ಎಲ್ಲ ಜಾತ್ರೆ ಶುರುವಾಗಿದೆ. ತುಂಬ ಒಂದು ಖುಷಿ ಇದೆ ಹಂಗಾದ್ರೆ. ಖುಷಿಯಾಗಿ ಸಾಕ್ತಾರೆ ಆ ಥರ. ಓಕೆ, ನಾನು ಕೇಳಿದ್ರಲ್ಲಿ ಏನಾರು ಬೇಜಾರಾಯ್ತಾ ಯಜಮಾನ್ರೆ? ಓಕೆ, ಏನೇನು ತಿಂಡಿಗಳು ಹಾಕ್ತೀರಾ ನೀವು? ಮಾಮೂಲಿ ಉಳ್ಳಿ, ಬೂಸ, ಹಾಲು ಇವೆಲ್ಲ ಹಾಕ್ತೀವಿ. ಓಕೆ, ಅಂದರೆ ಇಲಾಖೆ ಹಸ ಇರೋದ್ರಿಂದ ಹಾಲು ಕೂಡ ಮನೆಯಲ್ಲೇ ಬಳಕೆ ಆಯ್ತದೆ. ಹಾಲು ಹಾಕ್ತೀವಿ, ತಿಂಡಿ ಕೊಡ್ತೀವಿ, ಒಳ್ಳೆ ಮೇವು ಹಾಕ್ತೀವಿ. ರಾಗಿ ಪಚ್ಚೆ, ಭತ್ತ, ಭತ್ತದ ಪಚ್ಚೆ, ರಾಗಿ ಪಚ್ಚೆ, ಉಳ್ಳಿ ಇಂಥ ಮೇವೆಲ್ಲ ಹಾಕಿ ಚೆನ್ನಾಗಿ ಮೇಯಿಸ್ತೀರಾ. ಚೆನ್ನಾಗಿ. ಓಕೆ, ತುಂಬ ಒಂದು ಖುಷಿ ಹಂಗಾದ್ರೆ ಜಾತ್ರೆ ಮಾಡೋದು. ಓಕೆ, ಥ್ಯಾಂಕ್ ಯು ಯಜಮಾನ್ರೆ. ಅಣ್ಣ ನಮಸ್ತೆ. ಅಣ್ಣ ನಿಮ್ಮ ಹೆಸರು? ಕೃಷ್ಣ ಅಂತ ಹೇಳಿ. ಯಾವ ಊರವ್ರು ತಾವು? ಎಲ್ಲಿ ಎಲ್ಲಿ ಬರುತ್ತೆ ಅದು? ಶ್ರೀರಂಗಪಟ್ಟಣ ಪಕ್ಕ. ಶ್ರೀರಂಗಪಟ್ಟಣ ಪಕ್ಕ. ಓಕೆ, ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ ಜಾತ್ರೆ ಮಾಡೋಕ್ಕೆ? ಜಾತ್ರೆ ಮಾಡೋಕ್ಕೋಸ್ಕರ. ನೀವು ಮನೇಲಿ ಉಡ್ತಾವ ಅಥವಾ ತಂದಿರವ ಕೂಟ ಮಾಡ್ದವ? ಯಾವಾಗ ತೊಗೊಂಡಿದ್ದು ನೀವು? ಒಂದು ತಿಂಗಳಾಗಿದೆ. ಒಂದು ತಿಂಗಳು ಅಂದರೆ 120 ತೆಗೆದು ಕೂಟ ಮಾಡಿದ್ರೆ? ಜೋಡಿನೇ ತಗೊಂಡ್ರಿ. ಏನು ಪರ್ಪಸ್ಗೆ ನೀವು ಜೋಡಿ ತಗೊಂಡ್ರಿ? 120 ಕೂಟ ಮಾಡ್ಬೋದಲ್ಲ ಹಳೆ ತಲೆಗಳು ನೀವು? ಊಟ ಮಾಡ್ಬೋದಾಗಿತ್ತು, ನನಗೆ ಇವು ಭಾಳ ಇಡಿಸ್ತು. ಇವಾಗ ಸಾಕ್ಬೇಕು, ಒಂದು ವರ್ಷ ಸಾಕ್ಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಇವನ್ನೇ ತಗೊಳ್ಳೋದು ಅನ್ನೋದು ತಗೊಂಡೆ. ಇದನ್ನೇ ತಗೊಳ್ಳೋಣ ಅಂತೇಳಿ ತೊಗೊಂಡಿದ್ದೀರಾ? ಓಕೆ, ಇವಾಗ ಇದನ್ನೆಲ್ಲ ಇಷ್ಟು ಚಿಕ್ಕರ್ಗಳು ತಗೋತಿರಲ್ಲ, ಇದಕ್ಕೆಲ್ಲ ಹಾಲು ಹಾಕ್ಬೇಕಾ? ಹಾಕ್ಬೇಕು ಸರ್. ಹಾಲು ಹಾಕಿ ಸಾಕಬೇಕು. ಹಾಲು ಹಾಕಿದ್ರೇ ಇವು ದನ ಅನಿಸ್ಕೋಬೇಕಾರೆ. ಹಾಲು ಹಾಕಿದ್ರೇನೆ, ಇಲ್ಲ ಅಂದರೆ ಇಲ್ಲ, ಆ ಥರ. ಓಕೆ, ಈಗ ಇವನ್ನೆಲ್ಲ ಸಾಕ್ತಿರಲ್ಲ, ಮೊದಲು ಹಳೆ ಕಾಲದಲ್ಲಿ ನೀವೇನು ತಿಂಡಿ ಕೊಡ್ತಿರಲ್ಲ, ಏನಿಲ್ಲ, ಬರೀ ಮನೇಲಿರೋ ಹುಳ್ಳಿಕಾಳು ಬೆಳೆದಿರ್ತಕ್ಕಂಥ ಜೋಳ ಅದು ಇದು ಬೀಸಿ ತಿನ್ನಿಸಿ ಚೆನ್ನಾಗಿ ಬೆಳೆಸೋರಿ. ಇವಾಗೆಲ್ಲ ಹಾಲು ಕುಡಿಸ್ಬೇಕು, ಒಳ್ಳೊಳ್ಳೆ ತಿಂಡಿ ಹಾಕ್ಬೇಕು ಅಂತ ಹೇಳ್ತೀರಾ, ಹೇಗೆ? ಈಗ ಉತ್ತರ ಸರ್, ಈಗ ಆಗಿಂದೇ ಬೇರೆ, ಈಗ ಕಲಿಯೋಕ್ಕೆ ಈಗ ಬೇರೆ ಥರ ಎಲ್ಲ ಬಂದ್ಬಿಟ್ಟು ಆ ಥರ. ಅದಕ್ಕೋಸ್ಕರ ಒಂದು ಏನೇ ಆದ್ರೂ ಆಗ ಬೇವಿನ ಸೊಪ್ಪು ಕೊಟ್ಬಿಡುವ, ಹುಷಾರಿಲ್ಲ ಅಂದರೆ. ಮತ್ತೆ ಬಾಚಿ ಸೊಪ್ಪು, ತಕ್ಕಡಿ ಸೊಪ್ಪು ಈಗ ಕೊಟ್ಬಿಟ್ಟು ನಾವೇ ಡಾಕ್ಟ್ರ್ ಹಾಕಿದ್ದು. ಈಗ ನಮ್ಮ ಕೈಲಿ ಏನು ಆಗುದಿಲ್ಲ. ಏನು ಸಟಕ ಅನ್ನೋಕ್ಕೂ ಡಾಕ್ಟ್ರೇ ಆಗಬೇಕು. ಬೆಳವಣಿಗೆ ನಾನು ಚೆನ್ನಾಗಿ ಬೆಳೆಸ್ತೀನಿ ಅಂದ್ರೂ ನನ್ನ ಕೈಲಿ ಸಾಕು ವಿಧಾನ ನನಗೂ ಗೊತ್ತು. ಆದರೂ ಡಾಕ್ಟ್ರು ಸಪೋರ್ಟು ಬೇಕು. ಅವ್ರ ಸಪೋರ್ಟ್ ಆ ಥರ ಆದರೆ ಸಾಕಾಣಿಕೆ ಚೆನ್ನಾಗಿ ಮಾಡ್ಬೋದು. ಓಕೆ, ಈಗ ಇವನ್ನೆಲ್ಲ ಸಾಕ್ತಾ ಇದ್ದೀರಲ್ವ ನೀವು, ಈಗ ನಿಮಗೆ ಒಂದು ದೊಡ್ಡ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಸಾಕೋದ್ರಲ್ಲಿ. ನಾವು ಹಿಂಗೆ ಸಾಕಬೇಕು, ಈ ಥರನೇ ಸಾಕಬೇಕು, ಹಿಂಗೆ ಅಂತ. ಆ ಥರ ಇರಬೇಕಾದ್ರೆ ಇವಕ್ಕೆಲ್ಲ ಏನು ತಿಂಡಿ ಕೊಡ್ತೀರಾ ಈಗ? ಒಳ್ಳೊಳ್ಳೆ ಫುಡ್ಡು ಒಂದು 2 ಥರದ್ದು ಬೆಳೆಸ್ಕೊಟ್ಬಿಟ್ಟು ಹಾಲಲ್ಲಿ ಬೆಳೆಸ್ಬೇಕು. ಹಾಲಲ್ಲಿ ಬೆಳೆಸ್ಬೇಕು. ಓಕೆ, ಈಗ ನೀವು ಈ ಸಿಹಳ್ಳಿ ಜಾತ್ರೆನ ಮಾಡ್ತಾ ಇದ್ದೀರಾ, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾನು ಈ ಜಾತ್ರೆ ಕಟ್ಟೆ ತವಳಿಂದ ಒಂದು 2 ವರ್ಷ ಮಾತ್ರ ಬಂದಿಲ್ಲ ಸರ್. ಆದರೂ ಜಾತ್ರೆ ನೋಡಕ್ಕೆ ಬರ್ತಿದ್ದೆ. ಹಂಗೆ ದನಿನ ಕೈಯಷ್ಟು ಜಾಸ್ತಿ ಆಗಿದೆ. ನಮ್ಮ ಅಪ್ಪನ ಕಾಲದಿಂದ ದನ ಕಟ್ಕೊಂಡೇ ಬಂದಿದ್ದೀವಿ ಸರ್. ಅವಾಗಿಂದನೂ ದನ ಕಟ್ಕೊಂಡೇ ಬಂದಿರೋದು, ನೀವೇನು ಯಾವತ್ತೂ ಏನು ಡ್ರಾಪ್ ಮಾಡಿಲ್ಲ? ಓಕೆ, ಇವಾಗ ನೀವು ಅವಾಗಿಂದ ದನ ಕಟ್ಕೊಂಡ್ಬಂದಿದ್ದೀರಾ, ಡ್ರಾಪ್ ಮಾಡಲಿಲ್ಲ, ಎಲ್ಲ ಮಾಡಿದ್ದೀರಾ.
ಈ ವ್ಯವಸಾಯ ಮಾಡೋದಕ್ಕೆಲ್ಲ ಏನು ದನ ಬಳಸ್ತೀರಾ ನೀವು? ವ್ಯವಸಾಯ ಮಾಡೋಕ್ಕೆ ಇದರಲ್ಲೇ ಮಾಡ್ತಿದ್ದ ಸಹ ಒಂದು 7-8 ವರ್ಷದಿಂದ ಈ ಲೋಟ್ರಿಗಳು ಎಲ್ಲ ಬಂದ್ಬಿಟ್ಟು ಇದರಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಇದ್ರಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಏನೋ ಸಾಕ್ಬೇಕಷ್ಟೇ. ಅಲ್ಲ ಅವಾಗೆಲ್ಲ ಸಾಕ್ತಿದ್ದು ನೀವು, ಇವಾಗ ಯಾಕೆ ಸಾಕೋಕ್ಕಾಗಲ್ಲ? ಯಾಕೆ ಉಳುಮೆ ಮಾಡೋಕ್ಕಾಗಲ್ಲ? ಮಾಡೋಕ್ಕಾಗಲ್ಲ ಸರ್. 4 ಕೂಡ ಉತ್ತರೂ ಲೋಟ್ರಿ ಒಂದ ಕೋಡಿ ಅಂತ ಅಚ್ಚುಕಟ್ಟು ಬರಲ್ಲ. ಹಂಗೆ ಅಂದರೆ ಇವಾಗೆಲ್ಲ ಯಂತ್ರೋಪಕರಣಗಳಿಗೆ ಅವಲಂಬಿಸ್ಬಿಟ್ಟಿದ್ದೀರಾ? ಏನಿದ್ರು ಅವೇ ಅದಕ್ಕೆ ಕಾಯಿಲೆನೂ ಜೊತೆಲೇ ತಗೊಂಡಿದ್ದೀರಾ? ನಾವೇ ಸರ್ ಉತ್ಪತ್ತಿ ಮಾಡ್ಕೊಂಡಿರೋದು. ಹಂಗೆ ಇವಾಗೆಲ್ಲ ದನಿನ ಗೊಬ್ಬರ ಹಾಕಲ್ಲ, ಕುರಿ ಗೊಬ್ಬರ ಯಾವುದು ಹಾಕಲ್ಲ. ಹಂಗಾಗಿ ಸೊ ಎಲ್ಲ ಆರ್ಡಿನರಿ ಏನದು ಯೂರಿಯಾ, ರಾಸಾಯನಿಕ ಗೊಬ್ಬರ, ಯೂರಿಯಾ ಮತ್ತು DAP 20-20 ಈ ಥರ ಅವಲಂಬಿಸ್ಕೊಂಡು ಹಂಗಾಗಿ ಇದನ್ನು ಮಾಡ್ತಾ ಇದ್ದೀರಾ. ಈಗ ಕ್ರಾಸ್ ಬಂದ್ಬಿಡ್ತಲ್ಲ ಬಿಡಿ ಸರ್. ಇಂಗ್ಲೀಷ್ ಮೀಡಿಯಮು ಹಂಗೆ. ಓಕೆ, ಈಗ ದನಗಳನ್ನು ನೀವು ಸಾಕ್ತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ. ಯಾರಾದರೂ ರೈತರು ಬಂದು ಕೇಳಿದ್ರೆ ಕೊಡ್ತೀರಾ ನೀವು? ಇನ್ನೂ ಒಂದು ವರ್ಷ ಸಾಕ್ಬೇಕು ಅಂದ್ಬಿಟ್ಟು ನಾನು ಕೊಡ್ತಾ ಇಲ್ಲ ಸರ್. ನೆನ್ನೆಯಿಂದ ಭಾಳ ಬೇಡಿಕೆ ಚೆನ್ನಾಗಿದೆ ಇವಕ್ಕೆ. ಏನು ವ್ಯಾಪಾರ ಹೇಳು ಅಂತ ನಾನು ಹೇಳಲ್ಲ, ತಗೊಂಡಿರೋದು ಮಾತ್ರ ಹೇಳ್ತೀನಿ. ಇಷ್ಟಕ್ಕೆ ತಂದಿದ್ದೀನಿ ಅಂತ ಹೇಳ್ತೀನಿ, ಆದ್ರೂ ನಾನು ಕೊಡಲ್ಲ. ಆದರೂ ಕೊಡ್ತಾ ಇಲ್ಲ. ಓಕೆ, ನಿಮ್ಮ ಮೊಬೈಲ್ ನಂಬರು? 95 91 49 89 80. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವರು ಕೊಡಲ್ಲ, ನಾವು ಇನ್ನೂ ಒಂದು ವರ್ಷ ಸಾಕಬೇಕು ಅಂತಿದ್ದಾರೆ. ಚಿಕ್ಕ ಕರುಗಳು, ಹಾಲು ಕುಡಿತಿರ್ತಕ್ಕಂಥ ಕರುಗಳು. ಏನು ಬೆಲೆಗೆ ಆಗಿರೋದು ನಿಮ್ಗೆ ಇವು? ನಮಗೆ 1,05,000 ಆಗಿದೆ. 1,05,000ಕ್ಕೆ ಅವರು ತಂದಿರೋದಂತೆ, ಕೂಟ ಮಾಡಿರೋದು ಕರುಗಳನ್ನ. ಹಂಗಾಗಿ ನೋಡ್ತಾ ಇರ್ಬೋದು, ಕೈ ಕಾಲಲ್ಲಾಗಲಿ ಇನ್ನೊಂದರಲ್ಲಾಗಲಿ ಯಾವುದ್ರಲ್ಲೂ ಏನು ಕಮ್ಮಿ ಇಲ್ಲ. ತುಂಬ ಚೆನ್ನಾಗಿದ್ದಾವೆ, ತುಂಬ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ಇಷ್ಟು ಸಣ್ಣ ಕರುಗಳನ್ನು ತಂದು ಕೂಟ ಮಾಡಿ ಒಂದು ಮೇಯಿಸಿ ಬೆಳವಣಿಗೆ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಹಾಗಾಗಿ ಇವತ್ತಿನ ಒಂದು ರೈತರುಗಳು ಅದನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ವ್ಯವಸಾಯ ಮಾಡೋದಕ್ಕೆ ಜನ ಬರಬೇಕು. ಈ ಥರ ಏನಾರ ಯಂತ್ರೋಪಕರಣಗಳನ್ನು ನಾವು ಅವಲಂಬಿಸ್ಕೊಂಡ್ರೆ ಕಾಯಿಲೆನೂ ಮೈ ಮೇಲೆ ಎಳ್ಕೊಂಡಿದ್ದೀವಿ ಈಗ ಆಲ್ರೆಡಿ, ಇನ್ನೂ ಎಳ್ಕೋಬೇಕಾಗತ್ತೆ. ಹಂಗಾಗಿ ನೋಡ್ತಾ ಇರ್ಬೋದು, ಇವತ್ತು ಅವರು ಚಿಕ್ಕ ದನನ ಸಾಕಿದ್ದಾರೆ. ಅವ್ರಿಗೆ ಎಷ್ಟು ಖುಷಿ ಆಗುತ್ತೋ ಗೊತ್ತಿಲ್ಲ. ಯಜಮಾನ್ರೆ, ಇವಾಗ ನೀವು ಈ ಚಿಕ್ಕ ದನಗಳನ್ನು ನೀವು ಸಾಕಿದ್ದೀರಲ್ವಾ, ನೀವೆಲ್ಲ ಮೊದಲೆಲ್ಲ ದೊಡ್ಡ ದೊಡ್ಡ ದನಗಳನ್ನ ಸಾಕಿರ್ತೀರ. ಏನು ಅನ್ಸುತ್ತೆ ನಿಮ್ಗೆ ಈ ಚಿಕ್ಕ ದನಕ್ಕೆ ಬಂದಾಗ? ನಮ್ಗೆ ಈಗಲೂ ಕೈ ಹಿಡ್ಕೊಂಡು ಹೋದ್ರೆ ಒಂಥರ ಪಿಚ್ ಅನ್ಸುತ್ತೆ. ಆದ್ರೂ ಒಂದ್ ವೇಳೆ ಇವನ್ನ ಜಾತಿ ಕುಲ ಇವ ನೋಡಿದ್ರೆ ನನಗೆ ಇವೇ ಸರಿ ಅಂತ ಅನ್ಸುತ್ತೆ. ಓಕೆ, ಮನೇಲಿ ಇವಕ್ಕೆಲ್ಲ ಯಾರು ಅಪೋಸ್ ಮಾಡಲ್ವಾ ನಿಮ್ಗೆ? ಕೇಳಲ್ವಾ ಯಾಕೆ ಬೇಕು, ವಯಸ್ಸಾಯ್ತು ಹಂಗೆ ಹಿಂಗೆ ಅಂತೆಲ್ಲ? ಯಾರು ಕೇಳಲ್ಲ ಸರ್. ನಮ್ಮ ಮನೇಲಿ ನಾನು ದನ ತೆಗಿಕೆ ಆಗ್ಲಿ, ನಾನು ಮಾರಾಟ ಆಗ್ಲಿ, ದನ ಸಾಕುದ್ರಲ್ಲಿ ನಿಂದೇ ಬಿಟ್ಟಿದ್ದವರೆಗೂ ನಮ್ದೇನು ಇಲ್ಲ ಅಂತ ಹೇಳ್ತಾರೆ. ಆ ಥರ ಒಟ್ಟಲ್ಲಿ ಮನೆಯಲ್ಲಿ ಎಲ್ಲರದು ನಿಮಗೆ ಸಪೋರ್ಟ್ ಇದೆ? ಸಪೋರ್ಟ್ ಇದೆ, ಏನು ತೊಂದರೆ ಏನಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕಿಲ್ಲ. ಅದು ಎಷ್ಟು ಲಕ್ಷಕಾರ ತಗೊಂಡ್ರೆ ಆ ಥರ ತುಂಬ ಒಂದು ಖುಷಿ ಆಗುತ್ತೆ ಹಾಗಾದ್ರೆ. ಓಕೆ, ನಾವು ಕೇಳಿದ್ದರಲ್ಲಿ ಏನಾದ್ರು ಬೇಜಾರಾಯ್ತಾ? ಓಕೆ, ಇವಾಗ ಇಲ್ಲಿ ನೀರಿನ ವ್ಯವಸ್ಥೆ, ಲೈಟಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ? ಬಹಳ ಅನುಕೂಲ ಸರ್. ಈ ಜಾತ್ರೆ ಮಾತ್ರ ಯಾವ ಎಲ್ಲೂ ಈ ಥರ ಇದು ಸೌಕರ್ಯ ಎಲ್ಲೂ ಸಿಗಲ್ಲ ಸರ್. ಅಲ್ಲ, ನೀರೆಲ್ಲ ಇದೆಯಾ? ಟ್ಯಾಂಕರಲ್ಲಿ ಬಿಡ್ತಾರಾ ಹೆಂಗೆ? ಬಹಳ ಅನುಕೂಲ ಸರ್ ಈ ಜಾತ್ರೆ. ಅನುಕೂಲವಾಗಿದೆ, ಬಹಳ ಅನುಕೂಲ. ಲೈಟಿಂಗ್ ಎಲ್ಲ ವ್ಯವಸ್ಥೆ ಇದೆ ಹಾಗಾದ್ರೆ? ಓಕೆ, ನೀವೇನಾದ್ರು ಕಮಿಟಿಗೆ ಬಿಡ್ತಾ ಇದ್ದೀರಾ? ಕಮಿಟಿಗೆ ಈ ವರ್ಷ ಬಿಡಲ್ಲ ಸರ್. ಈಗ ಇನ್ನೂ ಸಣ್ಣ ಮಗ, ಆದ್ರೆ ಈ ವರ್ಷ ಬಿಡಲ್ಲ. ಈ ವರ್ಷ ಬಿಡಲ್ಲ, ಈ ವರ್ಷ ಬಿಡಲ್ಲ. ಮುಂದಿನ ವರ್ಷಕ್ಕೆ ಬಿಡ್ತೀರಾ? ಇದೆಲ್ಲ ಮುಂದಿನ ಪ್ರಜೆಗಳು ಸರ್, ಇವೆಲ್ಲ ಹಂಗೆ. ಓಕೆ, ಥ್ಯಾಂಕ್ ಯು ಯಜಮಾನ್ರೆ.